ಮನೇಲೆಲ್ಲ ಇಂಜಿನಿಯರ್ಸೇ ಇದ್ದಿದ್ದು. ಸೊ ನಾನು ಆಯ್ತು, ಏನು ಬೇರೆ ಯೋಚನೆನೇ ಇಲ್ಲ, ಅದು ಮಾಡ್ಲಾ ಇದು ಮಾಡ್ಲಾ ಏನೂ ಇಲ್ಲ. ಓದೋದು, ಸೈನ್ಸ್ ತಗೊಳ್ಳೋದು, ಇಂಜಿನಿಯರಿಂಗ್ ಹೋಗೋದು, ಇಂಜಿನಿಯರ್ ಆಗೋದು, ಇಷ್ಟೇ ತಲೆಯಲ್ಲಿದ್ದಿದ್ದು. ಆ್ಯಂಡ್ ಥಿಯೇಟರೂ ಐ ಥಿಂಕ್ ಒಂದು 9th ಸ್ಟ್ಯಾಂಡರ್ಡ್ ತನಕ ಮಾಡಿದೆ ಅನ್ಸುತ್ತೆ. ಸಮ್ಮರ್ ಥಿಯೇಟರ್ಸಲ್ಲಿ ಮಾಡ್ತಿದ್ದೆ. ಪ್ರೊಫೆಷ್ನಲ್ ಥಿಯೇಟರ್ ಅಂತ ಇಂಜಿನಿಯರಿಂಗ್ ಜಾಯ್ನ್ ಆದಮೇಲೆ ದೃಶ್ಯ ಅಲ್ಲಿ ಸ್ಟಾರ್ಟ್ ಆಗಿದ್ದು. ಆ್ಯಂಡ್ ಕಾಲೇಜಲ್ಲೂ ಪ್ರವೃತ್ತಿ ಅಂತ ಥಿಯೇಟರ್ ಇತ್ತು. ಸೊ ಅಲ್ಲಿ ನಾಟಕಗಳು ಮಾಡ್ತಾ ಮತ್ತೆ ಇಂಟ್ರೊಡ್ಯೂಸ್ ಆದಾಗ ಇದೂ ಒಂದು ಪ್ರೊಫೆಷನ್ ಆಗಬಹುದೇನೋ ಅಂತ ಒಂದು ಥಾಟ್ ಬಂದಿದ್ದು. ಸೊ ಅಲ್ಲಿ ತನಕ ಐ ಥಾಟ್ ಐ ವುಡ್ ಬಿ ಅನ್ ಇಂಜಿನಿಯರ್. ಕಾಲೇಜ್ ಐ ವಾಸ್ ವೆರಿ ಸ್ಪೆಸಿಫಿಕ್, ನನಗೆ BMS ಅಲ್ಲೇ ಓದಬೇಕು ಅಂತ, ಬಿಕಾಸ್ ಥಿಯೇಟರ್ ಟೀಮ್ ಚೆನ್ನಾಗಿತ್ತು. ಹಾಂ, ಸೊ ಅದನ್ನ ನೋಡಿಕೊಂಡು ಇಲ್ಲಿ ಎಕ್ಸ್ಟ್ರಾ ಕರಿಕ್ಯುಲರ್ ಇದು ಚೆನ್ನಾಗಿದೆ ಅಂದ್ಬಿಟ್ಟು ಐ ಥಾಟ್ ಅಲ್ಲಿ ಯಾವ ಬ್ರ್ಯಾಂಚ್ ಸಿಗತ್ತೋ ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ನನಗೆ ಸಿಕ್ಕಿದ್ದು. ಇದ್ರ ಜೊತೆ ಇನ್ನೊಂದು ಯಾವುದೋ ಒಂದು 3 ಬ್ರಾಂಚ್ ಸಿಕ್ತು ಅನ್ಸುತ್ತೆ. ಸೊ ಐ ಥಾಟ್ ಓಕೆ ಇದಕ್ಕೆ ಹೋಗ್ತೀನಿ ಅಂತ ಅಷ್ಟೇ. ಮನೇಲೆಲ್ಲ ಇಲ್ಲ ಇದಕ್ಕೆ ಸ್ಕೋಪ್ ಇದೆಯಂತೆ ಅಂತ ಎಲ್ಲ ಹೇಳ್ಬಿಟ್ಟು ಅವ್ರನ್ನ ಮಾತಾಡಿಸ್ದೆ, ಇವ್ರನ್ನ ಮಾತಾಡಿಸ್ದೆ, ಇಂತಿಂಥ ಕ್ಯಾಂಪಸ್ ಇಂಟರ್ವ್ಯೂಗೆ ಬರ್ತಾರಂತೆ ಕಂಪ್ನಿಗಳು ಅಂತ ಎಲ್ಲ ಹೇಳ್ಬಿಟ್ಟು ಹಾಗೆ ಹೋಗಿದ್ದು.